ಸಂಶೋಧನಾ ಸಾರ ಕೃಷಿ ಕ್ಷೇತ್ರದ ಆವಿಷ್ಕಾರ. ಕೇಳುಗರಿಗೆಲ್ಲ ನಮಸ್ಕಾರ. ಸಂಶೋಧನಾ ಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಅಂತ. ನಾನು ಗುಂಡ್ಲುಪೇಟೆ ತಾಲೂಕು ಪಡುಗೂರು ಅನ್ನೋ ಗ್ರಾಮ. ನಾನು ಅರ್ಶಿನ ಬೆಳೀತಾ ಇದ್ದೀನಿ. ನಾನು ಒಂದು 2015-16ರಿಂದ ಸಾವಯವ ಕೃಷಿನ ಮಾಡ್ತಾಯಿದ್ದೀನಿ. ಇವಾಗ ನಾನು ಅರ್ಶಿನ ಬೆಳೆಯೋದು ಯಾವ ರೀತಿ ಭೂಮಿನ ಉಳುಮೆ ಮತ್ತು ಯಾವ ರೀತಿ ನಿರ್ವಹಣೆಗಳನ್ನ ಮಾಡ್ತೀನಿ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಈಗ ಫಸ್ಟು ಸ್ಟಾರ್ಟಿಂಗಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ನಾನು ಅರ್ಶಿನ ನಾಟಿ ಮಾಡೋದು 1 ತಿಂಗಳು 2 ತಿಂಗಳು ಅಂತ ಹಸಿರೆಲೆ ಗೊಬ್ಬರಗಳನ್ನ ಮಾಡ್ತೀನಿ. ಅದನ್ನು ಉಳುಮೆ ಮಾಡಿ ಮತ್ತೆ ಅರ್ಶಿನ ಹಾಕೋದು 1 ವಾರ ಅಂತ ಕೊಟ್ಟಿಗೆ ಗೊಬ್ಬರಗಳನ್ನ ನಾನು ಒಂದು 7-8 ಟ್ಯಾಕ್ಟ್ರ್ ಗೊಬ್ಬರಗಳನ್ನ ಹಾಕಿ ಅದನ್ನೇ ಉಳುಮೆಯನ್ನು ಮಾಡಿ ಮತ್ತು ಅರ್ಶಿನ ಯಾವ ರೀತಿ ನಾಟಿ ಮಾಡಬೇಕು ಅಂತಂದಾಗ ಗಣಜೀವಾಮೃತ ಅಂತ ಫಸ್ಟು ನಾವು ಮಾಡ್ಕೋತೀವಿ. ಒಂದು ತಿಂಗಳಲ್ಲೇ ಸ್ಟಾರ್ಟ್ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ಅರ್ಶಿನ ನಾಟಿ ಮಾಡಿದಾಗ ಅರ್ಶಿನ ಅಂದರೆ ಒಂದು ಸಲ ಅರ್ಶಿನ ಆಳುಗಳ ಕಲೆ ಒಂದು ಕಲ್ಗುದ್ಲಿ ಹೊಡೆದು ಅದನ್ನು ಅರ್ಶಿನ ಹಾಕಿದಾಗ ಅದ್ರ ಮೇಲೆ ಗಣಜೀವಾಮೃತ ಗೊಬ್ಬರ ಹಾಕಿ ಮತ್ತು ಅದನ್ನು ಮೇಲೆ ಮಣ್ಣು ಏರ್ ಹಾಕ್ತೀವಿ. ಮಣ್ಣು ಏರ್ ಹಾಕಿದಾಗ ಏನಾಗುತ್ತೆ ಅಂತಂದರೆ ಅರ್ಶಿನ ಬಿಸಿಲು ಕಾಯಲ್ಲ ಮತ್ತು ಚೆನ್ನಾಗಿ ಬರುತ್ತೆ ಅರ್ಶಿನ. ಇಲ್ಲ ಏನಾಗುತ್ತೆ ಅಂತಂದರೆ ಬಿಸಿಲು ಕಾದು ಅರ್ಶಿನ ಸುಂಡೋಗ್ಬಿಡ್ತು ಅಂತಂದಾಗ ನಿಮ್ಗೆ ಅಲ್ಲಲ್ಲಿ ಸ್ವಲ್ಪ ಅರ್ಶಿನ ತೆಳುವಾದಾಗ ಇಳುವರಿ ತುಂಬ ಡೌನ್ ಆಗುತ್ತೆ. ಫಸ್ಟೇ ನಾವು ಮಣ್ಣು ಏರ್ ಹಾಕೊಂಡಾಗ ಅರ್ಶಿನ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅದೆಲ್ಲ ಅಷ್ಟೆಲ್ಲ ಆದಮೇಲೆ ನಾವು ನೆಕ್ಸ್ಟು ಕೊಟ್ಟಿಗೆ ಗೊಬ್ಬರ ಆಗಲಿ ಮತ್ತು ಯಾವುದೇ ರೀತಿ ಗೊಬ್ಬರನ ಕೊಡೋಲ್ಲ. ಎಲ್ಲ ನಾವು ನಾವೇನು ಜೀವಾಣುಗಳನ್ನ ಮಾಡ್ಕೊಂಡಿರ್ತೀವಿ ಅಂದರೆ ವೇಸ್ಟಿಂಗ್ ಕಂಪೋಸರ್ ಆಗ್ಬೋದು, ಗೋಕೃತಾಮೃತ ಆಗ್ಬೋದು, ಮತ್ತು ಜೀವಾಮೃತ ಆಗ್ಬೋದು, ಮತ್ತು ಎಲ್ಲ ಬಯೋಜಸ್ಟ್ ತೊಟ್ಟಿ ಅಂತ ಮಾಡ್ಕೊಂಡಿದ್ದೀವಿ. ಎಲ್ಲ ಥರದ ಸೊಪ್ಪುಗಳು ಅಂದರೆ ಪ್ರತಿ ನಮ್ಮಲ್ಲಿ ಏನು ಸಿಗುತ್ತೆ ಸೊಪ್ಪು, ನಮ್ಮ ಸುತ್ತಮುತ್ತ ಬಳ್ಳಿಗಳಲ್ಲಿ ಏನು ಸಿಗುತ್ತೆ ಎಲ್ಲ ಥರದ ಸೊಪ್ಪುಗಳನ್ನ ನಾವು ಬಳಸಿ ಅದನ್ನು ಲಿಕ್ವಿಡ್ ಮಾಡಿ ಡ್ರಿಪ್ ಮುಖಾಂತರ ಕೊಡ್ತಾಯಿರ್ತೀವಿ. ಅಂದರೆ ಅದನ್ನು ಒಂದು ಸಲ ಅಂದರೆ 15 ದಿನಕ್ಕೊಂದ್ಸಲ ನಾವು ಅರ್ಶಿನಕ್ಕೆ ಕೊಡೋದು. ಇನ್ನು ತೇವಾಂಶ ನೋಡಿ ಕೊಡ್ತೀವಿ. ತೇವಾಂಶ ಜಾಸ್ತಿ ಮಳೆ ಜಾಸ್ತಿ ಆದಾಗ ಕೊಡೋಲ್ಲ. ಅದನ್ನು ಸ್ವಲ್ಪ ಡ್ರೈ ಇರಬೇಕು ಭೂಮಿ ಮತ್ತು ಸ್ವಲ್ಪ 20% ತೇವಾಂಶ ಇರಬೇಕು. ನಾವು ಏನು ಲಿಕ್ವಿಡ್ ಕೊಡ್ತೀವಿ ಅದನ್ನು ಕೊಡಬೇಕಾದ್ರೆ ಜಾಸ್ತಿ ತೇವಾಂಶದಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ನಾವು ಕೊಟ್ಟಂಥ ಲಿಕ್ವಿಡು ಎಲ್ಲ ಕೆಳಗಡೆ ಅಂದರೆ ನಾವು ಏನು ಅರ್ಶಿನ ಹಾಕಿರ್ತೀವಿ ಅದನ್ನು ಕೆಳಗಡೆ ಉಂಡೋಗ್ಬಿಟ್ಟಾಗ ನಮಗೆ ಅರ್ಶಿನಕ್ಕೆ ಫಲವತ್ತತೆ ತುಂಬ ಕಮ್ಮಿ ಆಗುತ್ತೆ. ಹಾಗಾಗಿ ಎಷ್ಟು ನೋಡಿ ತೇವಾಂಶ ನೋಡಿ ಕೊಟ್ಟಾಗ ತುಂಬ ಅನುಕೂಲ ಆಗುತ್ತೆ. ಒಂದು ಎಕರೆಗೆ 200 ಲೀಟ್ರು ಅಂದರೆ ಜೀವಾಮೃತ ಆಗ್ಬೋದು, ವೇಸ್ಟಿಂಗ್ ಕಂಪೋಸರ್ ಆಗ್ಬೋದು, ಗೋಕೃತಾಮೃತ ಆಗ್ಬೋದು, ಇವು 3 ಕೂಡ ಒಂದು ಎಕರೆಗೆ ಒಂದು ಸಲ 200 ಲೀಟ್ರು ಅಂದರೆ 3 ಮಿಕ್ಸ್ ಮಾಡಿ ಡ್ರಿಪ್ಪಲ್ಲಿ ಕೊಡ್ತೀವಿ. ಅದೇ ರೀತಿ ಏನಾದ್ರು ನಾವು ಅರ್ಶಿನಕ್ಕೆ ಏನಾದ್ರು ಸಣ್ಣ ಪುಟ್ಟ ಮಾರಿ ಬಂದಾಗ ನಾವು ಒಂದು ಬಿಂದೆಗೆ 1 ಲೀಟ್ರ್ ಜೀವಾಮೃತ ಹಾಕ್ತೀವಿ. ಅದೊಂದು 15 ದಿನಕ್ಕೊಂದ್ಸಲ ಸ್ಪೇರ್ ಕೊಡ್ತೀವಿ. 7ನೇ ಸಲ 15 ದಿನ ಬಿಟ್ಟು ಹುಳಿ ಮಜ್ಜಿಗೆ ಮತ್ತು 15 ದಿನ ಬಿಟ್ಟು ಮೀನೆಣ್ಣೆ ಅಂತ ಮಾಡ್ತೀವಿ. ಅಂದರೆ ವೇಸ್ಟ್ ಮೀನನ್ನು ತಂದು ಅದನ್ನು ಬೆಲ್ಲ ಹಾಕಿ ಅದನ್ನು ಒಂದು 40 ದಿನ ಕೊಳಿಸಿ ಅದನ್ನು ಒಂದು ಬಿಂದಿಗೆಗೆ 100 ml ಹಾಕೊಂಡು ಅದನ್ನು ಸ್ಪೇರ್ ಕೊಡ್ತೀವಿ. ಅಂದರೆ ಮಾರಿ ನೋಡಿಕೊಂಡು ಸ್ಪೇರಿ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಅರ್ಶಿನ ಕೂಡ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅರ್ಶಿನ ಮತ್ತು ನಮ್ಮ ಪತಿ ಬತ್ತಲಿ ನಾನು ಫಸ್ಟು ಹೇಳೋದು ಮರ್ತುಬಿಟ್ಟೆ. ಪತಿ ಬತ್ತಲಿ ಅನ್ನೋದನ್ನ ಅರ್ಶಿನ ನಾವು ನಾಟಿ ಮಾಡಿದಾಗ ಏನಾಗುತ್ತೆ ಇಳುವರಿ ಹೆಚ್ಚು ಬರುತ್ತೆ. ಮೊದಲು ನಾವು ಸೈಲಮ್ ಅರ್ಶಿನ ಆಗ್ಬೋದು, ಲೋಕಲ್ ಅರ್ಶಿನ ಆಗ್ಬೋದು ಅದೆಲ್ಲ ಮಾಡ್ತಿದಾಗ 20-22 ಕ್ವಿಂಟಲ್ ಅರ್ಶಿನ ಬರ್ತಾಯಿತ್ತು. ಈಗ ಪತಿ ಬತ್ತಲಿ ಹಾಕೋದ್ರಿಂದ ಒಂದು 35 ಕ್ವಿಂಟಲ್ ಅರ್ಶಿನ ನಮ್ಮಲ್ಲಿ ಸಾವಯವ ಕೃಷಿಯಲ್ಲಿ ನಾವು ಬೆಳೀತಾ ಇರ್ತಕ್ಕಂಥದ್ದು 35 ಕ್ವಿಂಟಲ್ ಆಗುತ್ತೆ. ಅದು ನಮ್ಮ ಮಾರ್ಕೆಟಿಂಗ್ ಹೆಂಗಿದೆ ಅಂತಂದರೆ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಅದನ್ನು ಸರ್ಟಿಫಿಕೇಟ್ ಅಂತ ಫಸ್ಟ್ ಕೇಳ್ತಾರೆ. ಯಾರೇ ಬಂದು ಅರ್ಶಿನ ಕೇಳಬೇಕಾದ್ರೂ ಕೂಡ ಫಸ್ಟ್ ನೋಡಿದ ತಕ್ಷಣ ಅರ್ಶಿನ ತಗೊಳ್ಳಲ್ಲ. ಏನು ನಿಮ್ಮ ಸರ್ಟಿಫಿಕೇಟ್ ಮಾಡಿಸಿದೆ ಅಂತ ಕೇಳ್ತಾರೆ. ಅದನ್ನು ನಾವು KVKಯಿಂದ ಪ್ರತಿ ಸಲ 2 ಬಾರಿ ಮಾಡಿಸ್ಕೊಟ್ಟಿದ್ದಾರೆ. ವರ್ಷಕ್ಕೊಂದ್ಸಲ ಮಾಡಿಸ್ಕೊಡ್ತಾರೆ. ಅದನ್ನು ಬಂದಾಗ ಅದನ್ನು ಸರ್ಟಿಫಿಕೇಟ್ ನೋಡಿ ಅದ್ರ ಮುಖಾಂತರ ನಮಗೆ ಬೆಲೆನ ಕೊಡ್ತಾರೆ. ಈಗ ಬೇರೆ ಕೆಮಿಕಲ್ ಅರ್ಶಿನಕ್ಕೆ 10,000 ಇದ್ದರೆ ನಮ್ಮದಕ್ಕೆ 13,000 ಕೊಟ್ಟು ನಮ್ಮ ಅರ್ಶಿನ ತಗೋತಾರೆ. ವೇಸ್ಟೇಜ್ ಕೂಡ ಕಲಿಯಲ್ಲ. ಕೆಮಿಕಲ್ ಅರ್ಶಿನಲ್ಲಿ 5 kg ವೇಸ್ಟೇಜ್ ಕಳೀತಾರೆ. ನಮ್ಮಲ್ಲಿ 1 kg ಒಂದು ಕ್ವಿಂಟಲ್ಗೆ 1 kg ಮಾತ್ರ ಕಳೀತಾರೆ. ಅಲ್ಲಿಗೆ 3,000 ರೂಪಾಯಿ ಅದು ಸಿಗುತ್ತೆ. ಮತ್ತು ಇದೊಂದು 5 kg ಸಿಕ್ಕಿದಾಗ ನಮಗೊಂದು ಒಂದು ಕ್ವಿಂಟಲ್ಗೆ 4,000 ರೂಪಾಯಿಂದ 5,000 ರೂಪಾಯಿ ಜಾಸ್ತಿ ಸಿಗುತ್ತೆ ನಮ್ಮಲ್ಲಿ ಅರ್ಶಿನ ಸಾವಯವ ಕೃಷಿಲಿ ಬೆಳೆದಾಗ. ಮತ್ತು ಅದನ್ನು ಮಾರ್ಕೆಟಿಂಗು ಕೃಷಿ ಇಲಾಖೆಯವರು ಮತ್ತು KVKಯಿಂದ ಬಂದು ನೋಡಿದಾಗ ಅದನ್ನು ಪೌಡ್ರ್ ಮಾಡಿ ನೀವು ಯಾಕೆ ಮಾರ್ಕೆಟಿಂಗ್ ಮಾಡ್ಬೋದು ಅಂತ ಅವ್ರು ನಮಗೆ ತಿಳಿಸಿಕೊಟ್ಟಾಗ ಅದು ನಾವೇ ಸ್ವಂತ ಮಾರ್ಕೆಟಿಂಗ್ ಮಾಡಿದಾಗ ಇನ್ನೂ ತುಂಬ ನಮಗೆ ಲಾಭ ಸಿಗುತ್ತೆ. ಈಗ ಒಂದು 25-35 ಕ್ವಿಂಟಲ್ ನಾವು ಅರ್ಶಿನ ಬೆಳೆದ್ರೆ ಒಂದು 30 ಕ್ವಿಂಟಲ್ ಮಾರ್ಕೆಟಿಂಗ್ ಕೊಡ್ತೀವಿ. ಇನ್ನು 5 ಕ್ವಿಂಟಲ್ ನಾವೇ ಇಟ್ಕೊಂಡು ಅದನ್ನು ಪೌಡ್ರ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡ್ತೀವಿ. ಅಂದರೆ ಒಂದು ಕ್ವಿಂಟಲ್ಗೆ ನಾವು ಪೌಡ್ರ್ ಮಾಡಿದಾಗ 90 kg ಬರುತ್ತೆ. ಆ 90 kg ನಾವು 400 ರೂಪಾಯಿ kg ಕೊಟ್ಟರು ಕೂಡ ನಮಗೊಂದು 30-35 ಸಾವಿರ ರೂಪಾಯಿ ಸಿಗುತ್ತೆ ಒಂದು ಕ್ವಿಂಟಲ್ಗೆ ಅರ್ಶಿನಕ್ಕೆ. ಅಂದರೆ 5 ಕ್ವಿಂಟಲ್ ವರ್ಷಕ್ಕೆ 5 ಕ್ವಿಂಟಲ್ ಅರ್ಶಿನ ಮಾಡಿದ್ರು ಕೂಡ ನಮ್ಗೆ ಅಲ್ಲೇ ಲಾಭ ಬಂತು. ನಾವೇನು ಇತ್ಯಾದಿಗಳನ್ನ ಖರ್ಚು ಮಾಡಿರ್ತೀವಿ ಅದು 5 ಕ್ವಿಂಟಲೇ ನಮಗೆ ಲಾಭ ಬರುತ್ತೆ. ಹಂಗಾಗಿ ಅದನ್ನು ನಾವೇ ಸ್ವಂತ ಮಾರ್ಕೆಟಿಂಗ್ ಮಾಡಿದಾಗ ತುಂಬ ಅನುಕೂಲ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ನಂದು 94 81 43 81 13 ಮತ್ತು 94 81 43 81 13. ನಮಸ್ಕಾರ. ಕೇರಳದ ಕಾಸರಗೋಡಿನ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆಯಡಿಯಲ್ಲಿರುವ ಕಾಯಂಕುಳಂ ಸಂಶೋಧನಾ ಕೇಂದ್ರ
ಕಲ್ಪವಜ್ರ ಎನ್ನುವಂತಹ ಹೊಸ ತೆಂಗಿನ ತಳಿಯನ್ನು ಬಿಡುಗಡೆ ಮಾಡಿದೆ. ಇದು ಬೇರು ಕೊಳೆ ರೋಗ ಸಹಿಸುವಂತಹ ಶಕ್ತಿ ಇರುವಂತಹ ತಳಿ. ಹೆಚ್ಚಿನ ಇಳುವರಿ ಕೊಡುವ ಮರ ಹಾಗೂ ಬೇರು ಕೊಳೆ ರೋಗ ಸಹಿಷ್ಣು ಮರಗಳ ನಡುವೆ ಕೃತಕ ಪರಾಗಸ್ಪರ್ಶ ಮಾಡುವ ಮೂಲಕ ಈ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸಂಶೋಧನಾ ಕೇಂದ್ರದ ತಾಕುಗಳಲ್ಲಿ ಒಂದು ಮರಕ್ಕೆ ಸರಾಸರಿ 158 ಕಾಯಿಗಳು ಸಿಕ್ಕಿದೆಯಂತೆ. ರೈತರ ಹೊಲದಲ್ಲಿ 135 ಕಾಯಿ ಸಿಕ್ಕಿದೆ. ಬೇರು ಕೊಳೆ ರೋಗ ಹೆಚ್ಚಿರುವ ಪ್ರದೇಶಗಳಲ್ಲಿ ಈ ಕಲ್ಪವಜ್ರ ಎಂಬ ಹೊಸ ತೆಂಗಿನ ತಳಿಯನ್ನು ಬೆಳೆದ್ರೆ ಅತ್ಯುತ್ತಮವಾದ ಫಸಲನ್ನು ಪಡೆಯಬಹುದು ಅಂತ ವರದಿ ಮಾಡಿದ್ದಾರೆ. ಗೇರುಹಣ್ಣು ಬಹುತೇಕ ಕೊಳೆತು ಹೋಗುವಂತಹ ವಸ್ತು. ಗೇರು ಬೀಜಕ್ಕಿರುವ ಮೌಲ್ಯ ಅದರ ಹಣ್ಣಿಗಿಲ್ಲ. ನಿಂಬೆಗಿಂತ 5-6 ಪಟ್ಟು ಜಾಸ್ತಿ ವಿಟಮಿನ್ ಸಿ ಹೊಂದಿದ್ರೂ ಕೂಡ ಹಣ್ಣನ್ನು ತಿನ್ನೋರು ಬಳಸೋರು ಬಹಳ ಕಡಿಮೆ. ಗೇರು ಹಣ್ಣಿನ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ರಾಷ್ಟ್ರೀಯ ಗೇರು ಸಂಶೋಧನಾ ಕೇಂದ್ರ ಕೆಲಸ ಮಾಡಿದೆ. ಹಣ್ಣಿನ ತಿರುಳನ್ನು ಪೇರಳೆ ಹಣ್ಣಿನ ತಿರುಳಿನೊಂದಿಗೆ ಮಿಶ್ರ ಮಾಡಿ ಫ್ರೂಟ್ ಬಾರನ್ನು ತಯಾರಿಸಿದೆ. ಅಂಕಿ ಅಂಶಗಳ ಪ್ರಕಾರ ಇದರಲ್ಲಿ ಪೋಷಕಾಂಶ ಹಾಗೂ ರುಚಿ ಗಮನಾರ್ಹವಾಗಿ ಹೆಚ್ಚಾಗಿದೆಯಂತೆ. ಇದರ ಜೊತೆಗೆ ಗೇರು ಹಣ್ಣಿನ ರಸ ತೆಗೆದಾದ್ಮೇಲೆ ಉಳಿಯುವಂತಹ ಚರಟವನ್ನು ಒಣಗಿಸಿ ಪುಡಿ ಮಾಡಿ ಗೋಧಿ ಹಿಟ್ಟಿನೊಂದಿಗೆ ಬೆರೆಸಿ ಕುಕೀಸ್ ಕೂಡ ತಯಾರು ಮಾಡಿದ್ದಾರೆ. ಇದರ ವಿಶೇಷ ಏನಂದರೆ ಇದರಲ್ಲಿ ಮೈದಾ ಬಳಸಿಲ್ಲ. ಈ ಕುಕೀಸ್ಗಳಲ್ಲಿ ಮಾಮೂಲಿ ಕುಕೀಸ್ಗಳಲ್ಲಿರುವುದಕ್ಕಿಂತ ನಾರಿನಂಶ ಹೆಚ್ಚಾಗಿರೋದು ಕಂಡುಬಂದಿದೆ. ವಾಣಿಜ್ಯ ಮಟ್ಟದಲ್ಲಿ ಇವೆರಡು ಉತ್ಪನ್ನಗಳನ್ನು ತಯಾರಿಸಲು ಹೆಚ್ಚಿನ ಅವಕಾಶಗಳಿವೆ ಅಂತ ವರದಿಯಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸಂಶೋಧನಾ ಸಾರ ಕೃಷಿ ಕ್ಷೇತ್ರದ ಆವಿಷ್ಕಾರ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.